ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅರಸೀಕೆರೆ ಘಟಕದ ವತಿಯಿಂದ ಶತಾಬ್ದಿ ಪಥಸಂಚಲನ. ಅರಸೀಕೆರೆ ನಗರದಲ್ಲಿ ಇಂದು ಆರ್ಎಸ್ಎಸ್ ವತಿಯಿಂದ ಶತಾಬ್ದಿ ಪಥಸಂಚಲನ ನಡೆಯಿತು. ಪಥಸಂಚಲನೆ ಹೋಗುವ ದಾರಿಯಲ್ಲಿ ಎಲ್ಲಾ ಹಿಂದೂ ಬಾಂಧವರು ರಸ್ತೆಯಲ್ಲಿ ನೀರನ್ನ ಹಾಕಿ ರಂಗೋಲಿಯನ್ನ ಬಿಟ್ಟು ಧ್ವಜಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಸ್ವಾಗತ ಕೋರಿದ್ರು. ಅಕ್ಕಪಕ್ಕದ ರಸ್ತೆಯವರು ಮತ್ತು ಅರಸೀಕೆರೆ ನಗರ ಗ್ರಾಮಾಂತರ ಮತ್ತು ಬಾಣವರದ ಎಲ್ಲಾ ಹಿಂದೂ ಬಾಂಧವರು ಪಥ ಸಂಚಲನ ಚಲಿಸುವ ಮಾರ್ಗದಲ್ಲಿ ಪುಷ್ಪಾರ್ಚನೆ ಮಾಡಿದ್ರು. ಮಧ್ಯಾಹ್ನ ಶ್ರೀ ಕರಿಯಮ್ಮ ದೇವಸ್ಥಾನದಿಂದ ಆರಂಭಗೊಂಡು ಬಸವೇಶ್ವರ ನಗರದ ಹಿಟ್ಟಿನ ಮಿಲ್ಲು ಪಕ್ಕದಲ್ಲಿ ಎಡಭಾಗಕ್ಕೆ ತಿರುಗಿ ರೋಟರಿ ಶಾಲೆ ರಸ್ತೆಗೆ ಪ್ರವೇಶಿಸಿ ಕೆಂಗಲ್ ದೇವಸ್ಥಾನದ ಹಿಂಭಾಗದ ರಸ್ತೆ ಮಾರ್ಗವಾಗಿ ಮುಂದುವರೆದು ಸಾಯಿನಾಥ ರಸ್ತೆ ದಾಟಿ ಪಿಪಿ ವೃತ್ತಕ್ಕೆ ಬಂದು ಅಲ್ಲಿಂದ ಬಿಎಚ್ ರಸ್ತೆಯಲ್ಲಿ ಎಡಭಾಗಕ್ಕೆ ತಿರುಗಿ ಈ ಮಾರ್ಗವಾಗಿ ಅಂಬೇಡ್ಕರ್ ವೃತ್ತಕ್ಕೆ ಬಂದು ಅಲ್ಲಿಂದ ಗಣಪತಿ ಪೆಂಡಾಲ್ ರಸ್ತೆಗೆ ಪ್ರವೇಶಿಸಿ ಪೆಂಡಾಲ್ ಮುಂಭಾಗದಿಂದ ಪೇಟೆ ಬೀದಿಗೆ ಪ್ರವೇಶಿಸಿ ಎಡಭಾಗಕ್ಕೆ ತಿರುವು ಪಡೆದು ಆನಂದ್ ಶೋರೂಂ ವೃತ್ತಕ್ಕೆ ಬಂದು ಅಲ್ಲಿಂದ ಬಲಭಾಗಕ್ಕೆ ತಿರುವು ಪಡೆದು ಹುಳಿಯಾರು ರಸ್ತೆಗೆ ಪ್ರವೇಶಿಸಿ ಹುಳಿಯಾರ್ ರಸ್ತೆ ಮಾರ್ಗವಾಗಿ ಬಿಎಚ್ ರಸ್ತೆ ಪ್ರವೇಶಿಸಿ ಹೋಂ ಗಾರ್ಡ್ ಗಣಪತಿ ದೇವಸ್ಥಾನ ಮುಂಭಾಗ ಬಲಭಾಗಕ್ಕೆ ತಿರುವು ಪಡೆದು ಅಂಬೇಡ್ಕರ್ ವೃತ್ತದಲ್ಲಿ ಎಡಭಾಗಕ್ಕೆ ತಿರುವು ಪಡೆದು ಶ್ರೀ ಕೋಡಿಮಠ ಕಾಲೇಜಿಗೆ ಪ್ರವೇಶಿಸಲಾಯಿತು. ಉಮೇಶ್ ಜಿಕೆ, ಅರಸೀಕೆರೆ.